ಆಗಮಿಸಿದಂತಹ ಕೇಂದ್ರ ಸಚಿವರು, ಬೆಂಗಳೂರು ಉತ್ತರ ಸಂಸದರಾದ ಕುಮಾರಿ ಶೋಭಾ ಕರಂದ್ಲಾಜೆ, ನಮ್ಮ ವೇಣುಗೋಪಾಲ್ ರೆಡ್ಡಿರವರೇ, ಮಂಜುನಾಥ್ ರೆಡ್ಡಿರವರೇ, ಚಂದ್ರಶೇಖರ್ ರಾಜುರವರೇ, ಎಲ್ಲ ವಾಸನ ಇಕ್ಕೇರಿನ ಎಲ್ಲರನ್ನ ಡಾಕ್ಟರ್ಸ್ಗಳು ಸ್ಟಾಫ್ಸ್ಗೆ ಧನ್ಯವಾದ. ಸುಮಾರು 13 ವರ್ಷದಿಂದ ನೋಡ್ತಾ ಇದ್ದಾರೆ. ಪರ್ಸನಲ್ ಕಾರ್ಪೊರೇಟ್ ಆಗಿದೆ ಇದೇ ಏರಿಯಾದಲ್ಲಿ, ಶಾಸಕರಾಗಿದ್ದೀನಿ. ಒಳ್ಳೆಯ ಒಂದು ಹಾಸ್ಪಿಟ್ಲ್, ವಾಸವಿ ಒಂದು ಐ ಹಾಸ್ಪಿಟ್ಲ್ ಅಂದರೆ ಈಗ ಸುತ್ತಮುತ್ತಲ ಬಹಳ ಫೇಮಸ್ ಹಾಸ್ಪಿಟ್ಲ್. ಇವತ್ತು ಇನ್ನೂ ಒಂದೆರಡು ಆಪರೇಷನ್ ಥಿಯೇಟರ್ನ ಓಪನ್ ಮಾಡ್ತಾ ಇರೋದು ಸ್ಥಳೀಯರಿಗೆ ಬಹಳ ಒಂದು ಒಳ್ಳೆಯದಾಗ್ತಾ ಇದೆ. ಇವತ್ತೇ ನಾವು ಡಾಕ್ಟರ್ನ ಮಾತಾಡಬೇಕು, ಸ್ವಲ್ಪ ಸಮಾಜಕ್ಕೋಸ್ಕರ ನಾವು ಸಹಕಾರವನ್ನು ಮಾಡಬೇಕು. ಸುಮಾರು ಕಡೆ ವೈದ್ಯಕೀಯ ತಪಾಸಣೆಯನ್ನ ಫ್ರೀ ಮೆಡಿಕಲ್ ಕ್ಯಾಂಪ್ ರಾಮಮೂರ್ತಿ ಅವರೇ, ನಮ್ಮೆಲ್ಲ ಮಾಜಿ ನಗರ ಪಾಲಿಕಾ ಸದಸ್ಯರೇ, ವಾಸನ ಐಕ್ಯರ್ನ ಸಿಒ ಮತ್ತು ಎಲ್ಲ ಡಾಕ್ಟರ್ಸ್ ವೃಂದದವರೇ, ಸಿಬ್ಬಂದಿ ವೃಂದದವರೇ, ಮಾಧ್ಯಮದ ಸ್ನೇಹಿತರೆ, ಈ ಭಾಗದೆಲ್ಲ ನನ್ನ ಬಂಧುಗಳು, ಇವತ್ತು ವಾಸನ ಐಕ್ಯರ್ನ ಜಯನಗರ ಘಟಕವನ್ನ ಅಪ್ಗ್ರೇಡೇಷನ್ ಮಾಡುವಂತ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೀವಿ. ನಾನು ಉದ್ದೇಶಪೂರ್ವಕವಾಗಿ ಇವತ್ತು ಐಕೇರ್ನ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಬಂದಿದ್ದೀನಿ. ಯಾಕೆಂದ್ರೆ ನಮ್ಮ ದೇಶದಲ್ಲಿ ಸುಮಾರು 88 ಲಕ್ಷದಷ್ಟು ಜನ ಬ್ಲೈಂಡ್ಗಳಿದ್ದಾರೆ, ಅಂದ್ರೆ ಕಣ್ಣಿಲ್ಲದವರಿದ್ದಾರೆ. 8.8 ಮಿಲಿಯನ್ ಸಮಯ. ನಮ್ಮ ದೇಶದಲ್ಲಿ ವರ್ಷಕ್ಕೆ ಎಷ್ಟು ಜನ ಸಾಯ್ತಾರೆ? ದಟ್ ಈಸ್ ಅರೌಂಡ್ 9.5 ಮಿಲಿಯನ್. ಅಂದ್ರೆ 95 ಲಕ್ಷ ಜನ ಸಾಯ್ತಾರೆ. ದೇಶದಲ್ಲಿ ಒಟ್ಟಿರೋದು 88 ಲಕ್ಷ ಬ್ಲೈಂಡ್ಸ್. ನಾವೇನಾದ್ರೂ ಒನ್ ಟೈಮ್ ಮನ್ಸು ಮಾಡಿ ಇವರೆಲ್ಲರಿಗೆ ಕೂಡ ಕಣ್ಣು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರೆ ನಮ್ಮ ದೇಶದಲ್ಲಿ ಬ್ಲೈಂಡ್ಗಳೇ ಇರಲ್ಲ. ಅದರಲ್ಲಿ ಕೆಲವರಿಗೆ ಆಪರೇಷನ್ ಆದ್ರೂ ಇವತ್ತು ವಾಸನ ಐಕ್ಯರ್ನ 79 ಬ್ರಾಂಚ್ಗಳಲ್ಲಿ ಒಂದಾಗಿರುವಂತಹ ಜಯನಗರ ಬ್ರಾಂಚಲ್ಲಿ ಟೆಕ್ನಾಲಜಿ ಅಪ್ಗ್ರೇಡೇಷನು ಮತ್ತು ಹೊಸ ಯೂನಿಟ್ ಆಪರೇಷನ್ ಥಿಯೇಟರನ್ನು ನಾವು ಆರಂಭ ಮಾಡಿದ್ದೀವಿ. ಬಹಳ ಖುಷಿ ಆಗ್ತಿದೆ, ಯಾಕಂದರೆ ದೇಶದ ಅಭಿವೃದ್ಧಿಗೆ ಖಾಸಗಿ ಆಸ್ಪತ್ರೆಗಳ, ಖಾಸಗಿ ಸಂಸ್ಥೆಗಳ ಬಹಳ ದೊಡ್ಡ ಕೊಡುಗೆ ದೇಶದಲ್ಲಿ ಇದೆ. ನಮ್ಮ ದೇಶದಲ್ಲಿ ಸುಮಾರು 88 ಲಕ್ಷದಷ್ಟು ಜನ ಅಂಧರಿದ್ದಾರೆ, ಬ್ಲೈಂಡ್ಸ್ ಇದ್ದಾರೆ. ವರ್ಷಕ್ಕೆ ಸುಮಾರು 95 ಲಕ್ಷ ಜನ ಸಾಯ್ತಾರೆ. ದೇಶದ ಜನ ಮನಸ್ಸು ಮಾಡಿದರೆ ಒಂದೇ ವರ್ಷದಲ್ಲಿ ಎಲ್ಲರಿಗೂ ಕೂಡ ಕಣ್ಣು ಕೊಡಿಸ್ಬೋದು, ಸತ್ತವರ ಕಣ್ಣು ಎಲ್ಲ ತಗೊಂಡ್ರೆ. ಆದರೆ ಜ್ಞಾನದ ಕೊರತೆ ಇದೆ, ಎಲ್ಲಿ ಕೊಡಬೇಕು ಗೊತ್ತಾಗಲ್ಲ, ಆಸ್ಪತ್ರೆಗಳ ಕೊರತೆ ಇದೆ, ಮಾನಸಿಕತೆಯ ಕೊರತೆ ಕೂಡ ಇದೆ. ನನಗೆ ಅನಿಸುತ್ತೆ ದೇಶದ ಜನ ಎಲ್ಲರೂ ಕೂಡ ನೇತ್ರದಾನದಲ್ಲಿ ಪಾಲ್ಗೊಂಡ್ರೆ ನಮ್ಮ ದೇಶದ ಅಂಧತ್ವವನ್ನು ಬಹಳ ಬೇಗ ನಿವಾರಿಸ್ಬೋದು. ಆ ರೀತಿಯ ಕೆಲಸವನ್ನು ವಾಸನ ಐಕ್ಯರವರು ಇಲ್ಲಿ ವೃದ್ಧರಿಗೆ ಕಣ್ಣು ತಪಾಸಣೆಯನ್ನು ಮಾಡೋದು, ಕನ್ನಡಕವನ್ನು ಕೊಡೋದು, ಸಹಾಯ ಮಾಡೋದು ದೇಶದ ಬೇರೆ ಬೇರೆ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲೂ ಅವರು ಮಾಡೋರಿದ್ದಾರೆ, ಈಗಾಗಲೇ ಮಾಡ್ತಾ ಇದ್ದಾರೆ. ಮತ್ತು ದೇಶದಲ್ಲಿ ಹೊಸ ಹೊಸ ಟೆಕ್ನಾಲಜಿ ಬರ್ತಿದೆ, ಪ್ರಪಂಚದಲ್ಲಿ ಹೊಸ ಟೆಕ್ನಾಲಜಿ ಬರುತ್ತೆ. ಮನುಷ್ಯನೇ ಇಲ್ಲದೆ ಆಪ್ರೇಷನ್ ಆಗುತ್ತೆ, ಬ್ಲೇಡ್ ಯೂಸ್ ಮಾಡದೇ ಆಪ್ರೇಷನ್ ಆಗುತ್ತೆ, ನೋವು ಇಲ್ಲದೇ ಆಪ್ರೇಷನ್ ಆಗುತ್ತೆ ಅಂತ ಹೊಸ ಟೆಕ್ನಾಲಜಿಯನ್ನು ಕೂಡ ವಾಸನ ಐಕ್ಯರ್ ಸೆಂಟರ್ ಅವರು ತಂದಿದ್ದಾರೆ. ಜನಕ್ಕೆ ಉಪಯೋಗ ಆಗಲಿ, ಈ ಭಾಗದ ಜನಕ್ಕೆ. ಬೇರೆ ಬೇರೆ ಭಾಗದಲ್ಲಿದೆ, ಇವತ್ತು ಜಯನಗರದಲ್ಲಿದೆ ಒಂದು ಹಾಸ್ಪಿಟ್ಲ್. ಅಂದರೆ ಬೇರೆ ಬೇರೆ ಭಾಗದವರು ಡಿಪೆಂಡ್ಸ್ ಆನ್ ಡಾಕ್ಟರ್ಸ್ ಬರ್ತಾರೆ. ನನಗೆ ಡಾಕ್ಟರ್ಸ್ ಇಷ್ಟ ಆದರೆ ನಾನು ಹುಡ್ಕೊಂಡು ಆಸ್ಪತ್ರೆಗೆ ಹೋಗ್ತೀನಿ. ಆ ರೀತಿಯ ಒಂದು ಒಳ್ಳೆಯ ಸೇವೆ ವಾಸನ ಐಕ್ಯರ್ ಸೆಂಟ್ರಿಂದ ಆಗಲಿ ಅನ್ನುವಂಥ ಪ್ರಾರ್ಥನೆಯನ್ನು ನಾನು ಮಾಡ್ತಾಯಿದ್ದೀನಿ.
ದೇಶದ ಸೇವೆಯಲ್ಲಿ, ದೇಶದ ಅಭಿವೃದ್ಧಿಯಲ್ಲಿ ಇವರ ಸೇವೆ ಕೂಡ ಬಹಳ ದೊಡ್ಡದಿದೆ. ಅದನ್ನು ಮುಂದುವರಿಸಲಿ ಅನ್ನುವಂಥ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಇದ್ದೀನಿ. ವಾಸನ್ ಐಕ್ಯರ್, ಜಯನಗರ. ಸೊ ಜಯನಗರ ಕಳೆದ 10 ವರ್ಷಕ್ಕಿಂತ ಹೆಚ್ಚಾಗಿ ನಾವು ಇಲ್ಲಿ ಸೇವೆ ಸಲ್ಲಿಸುತ್ತಿದ್ದೇವೆ. ಸೊ ನಮ್ಮಲ್ಲಿ ಈಗ ಟೋಟಲ್ ಭಾರತದಲ್ಲಿ 170ಕ್ಕೂ ಹೆಚ್ಚು ಶಾಖೆಗಳಿವೆ. ಅದರಲ್ಲಿ ಬೆಂಗಳೂರಿನಲ್ಲಿ 18 ಶಾಖೆಗಳು, 9 ಶಾಖೆಗಳು, ಕರ್ನಾಟಕದಲ್ಲಿ 18 ಶಾಖೆಗಳಿವೆ. ಸೊ ಇವತ್ತಿನ ದಿನ ನಮಗೆ ಯಾಕೆ ಮುಖ್ಯ ಅಂದರೆ, ಇವತ್ತು ನಾವು 2 ಹೊಸ ತಂತ್ರಜ್ಞಾನವನ್ನು ಆರಂಭಿಸುತ್ತಿದ್ದೇವೆ. ಅದರಲ್ಲಿ ಮೊದಲನೇದು ಕಾನ್ಸಲೇಷನ್ ವಿಷನ್ ಸಿಸ್ಟಮ್. ಇದು ಮೋಸ್ಟ್ ಅಡ್ವಾನ್ಸ್ಡ್ ರೆಟಿನಲ್ ಸರ್ಜಿಕಲ್ ಸಿಸ್ಟಮ್ ಆಗಿರುತ್ತದೆ. ಇದರಲ್ಲಿ ಏನಂತಂದರೆ ಈ ಡಯಾಬಿಟಿಸ್ ಪೇಷಂಟ್ಸು